ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿದ್ದಂತ ಹಣ ಕಳವು ಕೇಸ್ಗೆ ಸಂಬಂಧಪಟ್ಟಂತೆ ಆ ಹಣ ಕದ್ದಿರುವಂತ ಆರೋಪವನ್ನ ಯಾರ ಮೇಲೆ ಮಾಡಿದ್ರು ಅಂದ್ರೆ ಅವರ ಮನೆಯಲ್ಲಿದ್ದಂತ ಕೆಲಸದವರ ಮೇಲೆ ಏನು ಮಾಡಿದ್ರು ಸೋ ಅದಕ್ಕೆ ಕೆಲಸದವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ನಾವು ಹಣವನ್ನ ಕದ್ದಿಲ್ಲ, ದೇವರಾಣೆಗೂ ನಾವು ಕಳ್ತನ ಮಾಡಿಲ್ಲ ಅಂತ ಮನೆ ಕೆಲಸದವರು ಹೇಳಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದ್ದಂತ ಫ್ಲಾಟ್ ನಲ್ಲಿ 3 ಲಕ್ಷ ರೂಪಾಯಿ ಹಣ ಕಳವಾಗಿತ್ತು. ಸೋ ಅದಕ್ಕೆ ಸಂಬಂಧಪಟ್ಟಂತೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ತಾಯಿ ದೂರು ಕೊಟ್ಟಿದ್ರು. ಮನೆ ಕೆಲಸದವರೇ ಈ ಒಂದು ಹಣವನ್ನು ಕದ್ದಿದ್ದಾರೆ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸಿ ಅವರ ಮೇಲೇನೆ ದೂರು ದಾಖಲಾಗಿತ್ತು. ಆದರೆ ಈಗ ಆ ದೂರು ಕೊಟ್ಟ ನಂತರ ಹಲವು ದಿನಗಳಾದ ಮೇಲೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಒಂದು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಹಣದ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಈ ರೀತಿಯಾಗಿ 3 ಕೆಲಸದವರು ಅಂದರೆ ಯಾರ ಮೇಲೆ ಪ್ರಾಥಮಿಕವಾಗಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ಒಂದು ಆರೋಪವನ್ನು ಮಾಡಿ ದೂರು ದಾಖಲಾಗಿತ್ತೋ ಅವರೇ ಹೇಳ್ತಾ ಇರೋದು ಈ ಹಣದ ಬಗ್ಗೆ ನಮಗೆ ಗೊತ್ತಿಲ್ಲ, ಈ ರೀತಿಯಾಗಿ ಅವರು ಪೊಲೀಸರ ಮುಂದೆ ಹೇಳಿದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿ ಅವರ ತಾಯಿ ದೂರನ್ನು ಕೊಟ್ಟಿರೋದ್ರಿಂದ ಅಂದರೆ ಅವರೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಬಳಿಯೇ ಕೀ ಇದ್ದಿದ್ದರಿಂದ ಅವರ ತಾಯಿಯನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ. ಇನ್ನು ಯಾವ ರೀತಿ ಒಂದು ಪ್ರಕರಣ ಬೆಳಕಿಗೆ ಬಂತು ಅಂತ ನಾವು ನೋಡ್ತಾ ಹೋದರೆ ಮನೆಯ ವಾರ್ಡ್ರೋಬ್ನಲ್ಲಿ ಅದರ ಕಾಟನ್ ಬಾಕ್ಸ್ನಲ್ಲಿ 3 ಲಕ್ಷ ರೂಪಾಯಿಯನ್ನು ವಿಜಯಲಕ್ಷ್ಮಿ ಅವರು ಇಟ್ಟಿದ್ರಂತೆ. ಅಂದರೆ ಅವರ ಕಡೆಯಿಂದ ಇಡಲಾಗಿತ್ತು. ಹಣವನ್ನು ತೆಗೆದುಕೊಡೋಕ್ಕೆ ಮ್ಯಾನೇಜರ್ಗೆ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ. ಸ್ವಲ್ಪ ಹಣವನ್ನು ಕೊಟ್ಟು ಉಳಿದ ಹಣವನ್ನು ಮ್ಯಾನೇಜರ್ ಅದೇ ಬಾಕ್ಸ್ನಲ್ಲಿ ಅಂದರೆ ವಾರ್ಡ್ರೋಬ್ನಲ್ಲಿ ಇಟ್ಟಿದ್ರಂತೆ. ಸೆಪ್ಟೆಂಬರ್ 4ರಂದು ಮೈಸೂರಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ತೆರಳುತ್ತಾರೆ. ಮನೆ ಬೀಗವನ್ನು ತಾಯಿಗೆ ಕೊಟ್ಟು ಅವರು ಮ್ಯಾನೇಜರ್ ಅಂದರೆ ವಿಜಯಲಕ್ಷ್ಮಿ ಅವರ ಮ್ಯಾನೇಜರ್ ಅಲ್ಲಿಂದ ಹೊರಡ್ತಾರೆ ಹಣವನ್ನು ತೆಗೆದುಕೊಂಡ ನಂತರ. ಇನ್ನು ಸೆಪ್ಟೆಂಬರ್ 7ರಂದು ಬೆಂಗಳೂರಿಗೆ ವಿಜಯಲಕ್ಷ್ಮಿ ಅವರು ವಾಪಸ್ ಬರ್ತಾರೆ. ಮರುದಿನ ಅಂದರೆ ಸೆಪ್ಟೆಂಬರ್ 8ಕ್ಕೆ ವಾರ್ಡ್ರೋಬನ್ನು ನೋಡಿದಾಗ ಅಲ್ಲಿ ಹಣ ಪತ್ತೆಯಾಗೋದಿಲ್ಲ. ಸೊ ಹಣ ಕಳ್ತನ ಆಗಿರುವಂಥ ಮಾಹಿತಿ ಅವರಿಗೆ ಆಗ ಲಭ್ಯವಾಗುತ್ತೆ. ಮನೆ ಎಲ್ಲ ಕಡೆ ವಿಜಯಲಕ್ಷ್ಮಿ ಅವರು ಹಾಗೆ ಮ್ಯಾನೇಜರ್ ಕೂಡ ಹುಡುಕಾಟವನ್ನು ಮಾಡ್ತಾರೆ, ಆದರೆ ಎಲ್ಲೂ ಕೂಡ ಸಿಗೋದಿಲ್ಲ. ಹೀಗಾಗಿ ಮನೆ ಕೆಲಸದವರ ಮೇಲೇ ಅನುಮಾನವನ್ನು ವ್ಯಕ್ತಪಡಿಸಿ ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ. ಇನ್ನು ದಾಖಲಾಗಿದ್ದಂಥ FIR ಅನ್ನು ಆ ಒಂದು ಯಾವಾಗ ಸಂಕಷ್ಟ ಸುತ್ತಕೊಳ್ಳುತ್ತೋ ಕೆಲಸದವರಿಗೆ ಆಗ ಅವರು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಹಣವನ್ನು ತೆಗೆದುಕೊಂಡಿಲ್ಲ, ಯಾವುದೇ ಥರದ ಕಳ್ತನವನ್ನು ಮಾಡಿಲ್ಲ ಅನ್ನುವಂಥ ಒಂದು ಸ್ಪಷ್ಟೀಕರಣವನ್ನು ಮನೆ ಕೆಲಸದವರು ಕೊಡ್ತಾರೆ. ಅದರ ಜೊತೆಗೆ ಇದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅಂತ 3 ಕೆಲಸದವರು ಹೇಳ್ತಿದ್ದಾರೆ. ಇನ್ನು ಕೆಲಸಗಾರರು ಜೊತೆಗೆ ಮ್ಯಾನೇಜರ್ ನಾಗರಾಜ್ ಜೊತೆಗೆ ವಿಜಯಲಕ್ಷ್ಮಿ ತಾಯಿ, ಸೊ ಇವರು 3 ಜನ ಈ ಒಂದು ಪ್ರಕರಣದ ಸೆಂಟರ್ ಪಾಯಿಂಟ್ ಆಗಿದ್ದಾರೆ. 3 ಲಕ್ಷ ಕಳುವಾದಂಥ ದಿನ ಮನೆಯಲ್ಲಿ 5 ಇರೋದು, ಅಂದರೆ ಈ 5 ಜನ ಇದ್ದರು. 3 ಜನ ಕೆಲಸದವರು, ಮ್ಯಾನೇಜರ್ ಹಾಗೆ ವಿಜಯಲಕ್ಷ್ಮಿ ಅವರ ತಾಯಿ, ಈ 5 ಜನ ಇದ್ದರು. ಸೊ 5 ಜನರಲ್ಲಿ ಮ್ಯಾನೇಜರ್ ವಾಪಸ್ ಹೋಗ್ತಾರೆ, ಅವರ ತಾಯಿ ಅಲ್ಲೇ ಇರ್ತಾರೆ. ಸೊ ಮಿಕ್ಕಂಥ 3 ಜನ ಕೆಲಸದವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರು ದಾಖಲಾಗುತ್ತೆ, ಪ್ರಕರಣ ಕೂಡ ದಾಖಲಾಗುತ್ತೆ. ಇನ್ನು ಮತ್ತೊಂದು ವಿಷಯ ಏನು ಅಂತಂದರೆ ವಿಜಯಲಕ್ಷ್ಮಿ ಅವರು ವಾಸ ಮಾಡ್ತಿರುವಂಥ ಪ್ರೆಸ್ಟೀಜ್ ಫ್ಲ್ಯಾಟ್ ಇದೆಯಲ್ಲ, ಇಲ್ಲಿ CCTVನೇ ಇಲ್ಲ. ಲಿಫ್ಟ್, ಸೆಕ್ಯೂರಿಟಿ, ಗಾರ್ಡನ್ ಏರಿಯಾದಲ್ಲಿ ಮಾತ್ರ CCTV ಇರೋದು, ಅಲ್ಲಿ ಮಾತ್ರ ಅಳವಡಿಕೆ ಮಾಡಲಾಗಿರೋದು. ಇನ್ನು CCTVಯಲ್ಲಿ ಫ್ಲ್ಯಾಟ್ಗೆ ಬೇರೆ ಯಾರಾದರೂ ಬಂದಿರಬಹುದು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಂದರೆ ಆ ಒಂದು ದೃಶ್ಯ ಏನಿದೆ ಸೆರೆ ಆಗದೇ ಇರೋದ್ರಿಂದ ಯಾರಾದರೂ ಬಂದಿರಬಹುದು ಅನ್ನುವಂಥ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸೊ ಈಗ ಯಾವಾಗ ಕೆಲಸದವರು ನಾವು ಹಣವನ್ನು ತೆಗೆದುಕೊಂಡಿಲ್ಲ ಅಂತ ಒಂದು ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟರು, ಈಗ ಪೊಲೀಸರು ಮ್ಯಾನೇಜರ್ ನಾಗರಾಜ್ ಜೊತೆಗೆ ವಿಜಯಲಕ್ಷ್ಮಿ ಅವರ ತಾಯಿಯನ್ನು ವಿಚಾರಣೆಗೆ ಒಳಪಡಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಯಾವ ರೀತಿ ಇರುತ್ತೆ, CCTV ಇರ್ಬೋದು, ಯಾವೆಲ್ಲ ಡೀಟೇಲ್ಸ್ ಇರೋಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯೋ ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ನ ಆಧಾರದ ಮೇಲೆ ಈಗ ತನಿಖೆಯನ್ನು ಚುರುಕುಗೊಳಿಸೋಕೆ ಪೊಲೀಸರು ಡಿಸೈಡ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.